ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈಗ ಮಳೆ ಬರ್ತಾ ಇದೆ ನಮಗೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಸ್ವಲ್ಪ ನಡುವೆ ಸ್ವಲ್ಪ ಬಿಸಿಲು ಬರ್ತಾ ಉಂಟು. ಈಗ ನೋಡಿ, ಈಗ ಬಿಸಿಲು ಬರ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಸ್ಪ್ರೇಯನ್ನು ಮಾಡಬೇಕು, ಸ್ಪೆಷಲ್ ಆಗಿ ಮೆಡಿಸಿನ್ ಸ್ಪ್ರೇ. ಈ ಮೆಡಿಸಿನ್ ಸ್ಪ್ರೇಯನ್ನು ನಾವು ಯಾಕೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೇನೆ. ಅದರೊಟ್ಟಿಗೆ ಈ ಮಳೆಗಾಲದಲ್ಲಿ ಈ ನಾವು ಮಾಡಿದಂತಹ ಸ್ಪ್ರೇ, ಈಗ ನಾವು ಮಾಡಿ ಒಂದು ಅರ್ಧ ಗಂಟೆ ಆದರೂ ಸ್ಪ್ರೇ ಅದರಲ್ಲಿ ಇರಬೇಕು. ಆ ಸಂದರ್ಭದಲ್ಲಿ ಮಳೆ ಬಂದರೆ ನಾವು ಹಾಕಿದಂಥ ಸ್ಪ್ರೇ ಎಲ್ಲ ವೇಸ್ಟ್ ಆಗ್ತದೆ. ಹಾಗೆ ಸ್ಪ್ರೇ ಉಳಿಬೇಕು ಅಂತ ಇದ್ದಾಗ ನಾವು ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕಾಗ್ತದೆ ಅಲ್ವಾ. ಆ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ನಾವು ಹಾಕಿದ ಸ್ಪ್ರೇ ಗಿಡದಲ್ಲಿ ಹೆಚ್ಚು ಉಳಿಲಿಕ್ಕೆ, ಅಂದರೆ ಮಳೆ ಬಂದರೂ ಕೂಡ ಆ ಗಿಡದಲ್ಲಿ ಸ್ಪ್ರೇ ಹೋಗದ ಹಾಗೆ ನಾವು ಹೇಗೆ ಅದನ್ನು ಪ್ರೊಟೆಕ್ಟ್ ಮಾಡ್ಬೋದು ಅಂತ, ಅಂದರೆ ಅದಕ್ಕೆ ಒಂದು ಉಪಾಯವನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಇದರ ಬಗ್ಗೆ ಸ್ವಲ್ಪ ಐಡಿಯಾ ಸಿಗ್ತದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಮೆಡಿಸಿನ್ ಸ್ಪ್ರೇ, ಅಂದರೆ ಇದಕ್ಕಿಂತ ಮೊದಲು ಕೂಡ ಈ ಮೆಡಿಸಿನ್ ಸ್ಪ್ರೇಯನ್ನು ಮಾಡಿದ್ದೇನೆ. ಆ ಮೆಡಿಸಿನ್ ಸ್ಪ್ರೇ ಯಾವುದೆಲ್ಲ ನಾನು ಆ ಮೆಡಿಸಿನ್ ಯೂಸ್ ಮಾಡ್ತೇನೆ, ಆ ಸ್ಪ್ರೇ ಮಾಡುವಾಗ ಯಾವೆಲ್ಲ ಮೆಡಿಸಿನ್ಗಳನ್ನು ನಾನು ಹಾಕ್ತೇನೆ ಎಂಬುದು ನೀವು ಇದಕ್ಕಿಂತ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು. ಮತ್ತೊಮ್ಮೆ ಅದನ್ನು ತೋರಿಸ್ತಾ ಇದ್ದೇನೆ. ಅಂದರೆ ನಾನು ಇವತ್ತು ಮಾಡಲಿಕ್ಕೆ ಹೋಗ್ತಿರುವಂಥದ್ದು ಮೆಡಿಸಿನ್ ಸ್ಪ್ರೇಯನ್ನೇ. ಸೊ ನಾನು ಬೇರೆ ಬೇರೆ ಏನು ಮೆಡಿಸಿನ್ ಸ್ಪ್ರೇಗಳನ್ನು ಮಾಡಲ್ಲ, ಅದನ್ನೇ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ವರ್ಷ ಪೂರ್ತಿ ನಾನು ಗಿಡಕ್ಕೆ ಯಾವಾಗ ಮೆಡಿಸಿನ್ ಸ್ಪ್ರೇ ಹಾಕ್ತೇನೆ ನೋಡಿ, ಅದೇ ಸ್ಪ್ರೇಯನ್ನು ಹಾಕ್ತೇನೆ. ನೋಡಿ, ನಾನು ಯೂಸ್ ಮಾಡುವಂಥದ್ದು ಮೆಡಿಸಿನ್ ಸ್ಪ್ರೇಗೆ ಫಸ್ಟಿಗೆ ಮಲ್ಟಿಪ್ಲೆಕ್ಸ್. ಇದು ಕೂಡ ಯಾಕೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ನಾನು ಪದೇ ಪದೇ ಅದೇ ಹೇಳ್ತಾ ಇದ್ದರೆ ನಿಮಗೆ ಕೂಡ ಬೋರ್ ಆಗ್ಬೋದು. ಸೊ ನಾನು ಹಾಕ್ತಿರುವಂಥದ್ದು ಮಲ್ಟಿಪ್ಲೆಕ್ಸ್ ಮತ್ತು ಮೊನೋಸಿಲ್, ಅದರೊಟ್ಟಿಗೆ ಈ ಬಾವಸ್ಟೈನ್. ನೋಡಿ, ನಾನು ಯೂಸ್ ಮಾಡಿ ನೋಡಿ, ಇಷ್ಟು ದೊಡ್ಡ ಪ್ಯಾಕೆಟ್, 1 kg ಪ್ಯಾಕೆಟ್ ಇದು ಯೂಸ್ ಮಾಡಿ ಇಷ್ಟು ಉಳಿದಿದೆ. ಇಲ್ಲಿ ತನಕ ಇದೆ, ಇಲ್ಲಿ ತನಕ ಇದೆ ನೋಡಿ, ಇಷ್ಟೇ ಉಳಿದದ್ದು. ಇನ್ನು ಬೇರೆ ಇದೆ, ನಾನು ತಂದಿಟ್ಟಿದ್ದೇನೆ. ಈಗ ಇದು ಖಾಲಿ ಆದಮೇಲೆ ಅದನ್ನು ಯೂಸ್ ಮಾಡ್ತೇನೆ. ಸೊ ಇವತ್ತು ಸ್ಪೆಷಲ್ ಆಗಿ ನಾವು ಯೂಸ್ ಮಾಡುವಂಥದ್ದು ಅಂದರೆ ಈ 3 ಮೆಡಿಸಿನ್ ಸ್ಪ್ರೇಗಳನ್ನು ಹಾಕುವಾಗ, ಸಪೋಸ್ ಮಳೆ ಬಂದರೆ, ಈಗ ಮಳೆ ಹೇಳಲಿಕ್ಕಾಗಲ್ಲ, ಬಿಸಿಲಿರ್ತದೆ, ಸಡನ್ಲಿ ಮಳೆ ಬರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಅಂದರೆ ನಮ್ಮ ಒಂದು ಹಾಕಿದ ಸ್ಪ್ರೇ ಹಾಳಾಗದಾಗೆ ನೋಡ್ಕೋಬೋದು ಅಂತ ಹೇಳಿದರೆ, ನೋಡಿ, ಇದು ಆ್ಯಕ್ಟಿವ್ ಸೂಪರ್ 80 ಅಂತ ಇದೆ, ಕಾಣ್ತಾ ಇದೆಯಲ್ಲ, ಆ್ಯಕ್ಟಿವ್ ಸೂಪರ್ 80. ಇದು ಆ್ಯಕ್ಟಿವೇಟರ್, ವೆಟ್ಟರ್, ಸ್ಪ್ರೆಟ್ಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ವೆಟ್ ಏಜೆಂಟ್ ಆಗಿ ಇದು ಕೆಲಸ ಮಾಡ್ತದೆ. ಅಂದರೆ ಮಳೆ ಬಂದರೂ ಕೂಡ ನಾವು ಹಾಕಿದ ಸ್ಪ್ರೇ ಏನೂ ಹೋಗುವುದಿಲ್ಲ. ಏನು ಲಿಕ್ವಿಡನ್ನು ನಾವು ಹಾಕಿರ್ತೇವೆ ಅಲ್ವಾ, ಈ ಲಿಕ್ವಿಡಿಂದ ಏನಾಗ್ತದೆ ಅಂದರೆ ನಾವು ಇದೊಂಥರ ಗಮ್ ಆಗಿ ವರ್ಕ್ ಮಾಡ್ತದೆ. ಸೊ ನಾವು ಆ ಎಲೆಯಲ್ಲಿ ಅದು ನಿಲ್ತದೆ, ಅಂದರೆ ನಮ್ಮ ಎಲೆಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಇದನ್ನು ನಾನು ಇದಕ್ಕಿಂತ ಮೊದಲು ಲಾಸ್ಟ್ ಇಯರ್ ಕೂಡ ನಾನು ಇದನ್ನೇ ಯೂಸ್ ಮಾಡಿದ್ದೇನೆ. ಮಳೆಗಾಲದಲ್ಲಿ ನಾವು ಸ್ಪ್ರೇ ಹಾಕುವಾಗ ಅದರೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಬೇಕಾಗ್ತದೆ. ಇದನ್ನು ಹೇಗೆ ಮಿಕ್ಸ್ ಮಾಡೋದು ಅಂದರೆ, 1 ಲೀಟರ್ ನೀರಿಗೆ 1 ml ಅಷ್ಟು ಹಾಕಬೇಕು ಅಷ್ಟೇ. 1 ಲೀಟರ್ ನೀರಿಗೆ 1 ml ಅಷ್ಟು ಈ ಒಂದು ಆ್ಯಕ್ಟಿವ್ ಸೂಪರನ್ನು ನಾವು ಹಾಕಬೇಕಾಗ್ತದೆ. ಇದನ್ನು ಹಾಕೋದ್ರಿಂದ ಏನಾಗ್ತದೆ, ಮಳೆ ಬಂದರೂ ಕೂಡ ಏನಾಗಲ್ಲ, ನಾವು ಹಾಕಿದ ಸ್ಪ್ರೇ ವೇಸ್ಟ್ ಆಗಲ್ಲ. ನಮಗೆ ಒಂದು ಟೆನ್ಷನ್ ಇರ್ತದೆ ಮಳೆಗಾಲದಲ್ಲಿ, ಯಾವಾಗಲೂ ನಾವು ಅಂದರೆ ನಾವು ಸ್ಪ್ರೇ ಹಾಕಿದ ತಕ್ಷಣ ಮಳೆ ಬಂದರೆ ನಾವು ಹಾಕಿದೆಲ್ಲ ವೇಸ್ಟ್ ಆಯಿತು ಅಂತ. ಸೊ ಈ ಒಂದು ಟೆನ್ಷನಿಂದ ಮುಕ್ತಿ ಪಡೆಯಬೇಕು ಅಂತ ಇದ್ದರೆ ಈ ಒಂದು ಆ್ಯಕ್ಟಿವ್ ಸೂಪರನ್ನು ನಾವು ಹಾಕ್ಬೋದು. ನಾನು ಇದನ್ನು ಯೂಸ್ ಮಾಡ್ತೇನೆ. ಲಾಸ್ಟ್ ಇಯರ್ ಅಲ್ಲ, ಬಿಫೋರ್, ನಾನು ಫಸ್ಟಿಂದ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದೆ. ಮಳೆಗಾಲದಲ್ಲಿ ಸ್ಪೆಷಲ್, ಬೇರೆ ಟೈಮಲ್ಲಿ ಇದನ್ನು ಹಾಕೋದು ವೇಸ್ಟ್. ಸೊ ಹಾಕಲು ಕೂಡ ಬಾರದು. ಯಾಕೆ, ಸುಮ್ಮನೆ ಇದು ಗಮ್ಮಾಗೆ ವರ್ಕ್ ಮಾಡ್ತದೆ. ಈಗ ನಾವು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ, ನಾವೀಗ ಇದೆಲ್ಲ ಹಾಕ್ತೇನೆಲ್ಲ, ಈ 3 ಮಿಶ್ರಣದೊಟ್ಟಿಗೆ ಇದನ್ನು ಕೂಡ ಹಾಕ್ತೇನೆ. ಈಗ 20 ಲೀಟರ್ ನೀರು ತಗೊಂಡಿದ್ರೆ ನಾನು ಅದಕ್ಕೆ 20 ml ಅಷ್ಟು ನಾನು ಈ ಒಂದು ಆ್ಯಕ್ಟಿವ್ ಸೂಪರ್ ವೆಟ್ ಏಜೆಂಟನ್ನು ನಾನು ಅದರಲ್ಲಿ ಹಾಕ್ತೇನೆ. ಹೀಗೆ ಹಾಕಿದರೆ ಮಳೆ ಬಂದರೂ ಕೂಡ ನಮಗೆ ಎಷ್ಟು ಟೆನ್ಷನ್ ಇಲ್ಲ. 1 ಗಂಟೆ ಒಟ್ಟು ಮಳೆ ಬಂದರೆ ಅಂತೂ ಖುಷಿಯೇ.
ಅದು ಆಗ ಸ್ವಲ್ಪ ಇಳಿದಿರ್ತದೆ. ಆದರೆ ಸಪೋಸ್ ನಾವು ಹಾಕಿದ ತಕ್ಷಣ ಮಳೆ ಬಂದರೂ ಕೂಡ ಏನು ನಮಗೆ ವರಿ ಮಾಡಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಆ ಒಂದು ರೀಸನಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದಲ್ಲಿ ಇದನ್ನು ಯೂಸ್ ಮಾಡಿ ನೋಡ್ಬೋದು. ಇದು ಆ್ಯಕ್ಟಿವ್ ಸೂಪರ್ 80 ಅಂತ ಇದೆ ನೋಡಿ. 1 ಲೀಟರ್ಗೆ 1 ml ಅಷ್ಟು ನಾವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಎಲ್ಲರ ಎಣಿಸ್ಬೋದು, ಯಾವಾಗಲೂ ಇವರು ಮೆಡಿಸಿನ್ ಸ್ಪ್ರೇ ಮಾಡ್ತಾರಲ್ಲ, ಯಾಕೋಸ್ಕರ ಮಾಡ್ಬೋದು, ಇದು ಅಗತ್ಯ ಇದೆಯಾ, ನಮಗೆ ಗಿಡದಲ್ಲಿ ಹೂವಾದರೆ ಸಾಕಲ್ಲ ಅಂತ ಇರ್ಬೋದು. ಆದರೆ ನಮಗೆ ಗಿಡದಲ್ಲಿ ಹೂವಾಗುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮಗೆ ಗಿಡ ಕೂಡ ಅಲ್ವಾ. ಸೊ ಈ ಗಿಡ ಹೆಲ್ದಿಯಾಗಿದ್ದರೆ ಮಾತ್ರ ನಾವು ಅದರಿಂದ ಒಳ್ಳೆಯ ಹೂವನ್ನು ಪಡೀಲಿಕ್ಕೆ ಸಾಧ್ಯ ಆಗುವಂಥದ್ದು. ನೋಡಿ, ನಾನು ಈಗ ತುಂಬ ಸಮಯನೇ ಆಯಿತು, ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಮೆಡಿಸಿನ್ ಸ್ಪ್ರೇ ಅಂತ ಹೇಳಿಕೊಂಡು. ಅವತ್ತೇ ನಾನು ಮಾಡಿದ್ದು, ಮತ್ತು ನಾನು ಹಾಕಲಿಲ್ಲ, ಯಾಕೆಂದರೆ ಮಿಡ್ಲಲ್ಲಿ ಮಳೆ ಬರ್ತಾಯಿತ್ತು, ಮತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹೀಗೆ ಕೆಲವೊಂದು ರೀಸನಿಂದ ನನಗೆ ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ. ಸೊ ನೋಡಿ, ಮೆಡಿಸಿನ್ ಸ್ಪ್ರೇ ಮಾಡಲಿಲ್ಲ ಆದರೆ ಏನಾಗ್ತದಂತೆ, ಸರಿ ಒಮ್ಮೆ ನೋಡಿ ಇಲ್ಲಿ ನೋಡಿ, ಈ ಎಲೆ ನೋಡಿ, ಇಲ್ಲೇ ಕಟ್ ಮಾಡ್ತೇನೆ ನೋಡಿ. ಈ ಎಲೆಯನ್ನೇ ತಿಂದು ಹಾಕಿದೆ ನೋಡಿ. ಈಗೆಲ್ಲ ತೆಗ್ದ ನಾನು ಈ ಎಲೆಯಲ್ಲಿ ನೋಡಿ ಸಣ್ಣ ಸಣ್ಣ ಬೀಜದಾಗೆ ಕಾಣ್ತಾ ಉಂಟು ನಿಮಗೆ. ಅದು ಬೀಜ ಅಲ್ಲ, ಅದು ಈ ಹುಳಗಳು ಬಂದು ತಿಂದು ಹಾಕಿದ್ದು ನೋಡಿ. ಎಲೆಯನ್ನೇ ಕೊರೆದು ಹಾಕ್ತದೆ. ಎಲೆ ಮಾತ್ರ ಅಲ್ಲ, ಈ ನಮ್ಮ ಹೂವನ್ನು ಕೂಡ ಈ ರೀತಿಯೇ ಹಾಳು ಮಾಡಿ ಬಿಡ್ತದೆ ನೋಡಿ. ಯಾವ ರೀತಿ ಇದೆ ನೋಡಿ. ಈ ರೀತಿಯಾದ ಒಂದು ಪ್ರಾಬ್ಲಮನ್ನು ನಾವು ಫೇಸ್ ಮಾಡಬೇಕಾಗ್ತದೆ. ಇದು ನಾನು ಇಷ್ಟ ತನಕ ನನಗೆ ನನ್ನ ಗಿಡದಲ್ಲಿ ಇಂಥದ್ದೆಲ್ಲ ಪ್ರಾಬ್ಲಮ್ ಕಾಣ್ತಾ ಇರಲಿಲ್ಲ. ನಾನಂದರೆ ಟೈಮಿಗೆ ನಾನು ಏನಾಗ್ತಿದ್ದೆ, ಅದಕ್ಕೆ ಸ್ಪ್ರೇಗಳನ್ನೆಲ್ಲ ಕೊಡ್ತಾ ಇದ್ದೆ. ಈ ಒಂದು ಮೆಡಿಸಿನ್ ಸ್ಪ್ರೇ ಹಾಕೋದ್ರಿಂದ ಈ ಹುಳದ ಬಾಧೆ ಇರಲ್ಲ ನಮಗೆ. ಮತ್ತು ನೋಡಿ, ಕೆಲವರು ಹೇಳ್ತಾರೆ ನನ್ನ ಗಿಡದಲ್ಲಿ ಮೇಡಮ್ ಮೊಗ್ಗೆ ಕೆಂಪಾಗ್ತದೆ ಅಂತ ಹೇಳಿಕೊಂಡು. ಈ ರೀತಿ ನೋಡಿ, ಈ ರೀತಿ ಆಗ್ತದೆ. ಇದು ಕೂಡ ಹುಳದ ಪ್ರಾಬ್ಲಮಿಂದ, ಮತ್ತು ಮೆಡಿಸಿನ್ ಟೈಮ್ಗೆ ನಾವು ಹಾಕಲಿಲ್ಲ ಅಂದರೆ ನೋಡಿ, ಈ ರೀತಿಯಾಗಿ ಮೊಗ್ಗೆಗಳು ಕೂಡ ಈ ರೀತಿಯಾಗಿ ಆಗ್ತದೆ. ಇದರಿಂದ ಏನಾದರೂ ನಮಗೆ ಲಾಭ ಇದೆಯಾ? ನಷ್ಟನೇ ಅಲ್ವಾ. ಸೊ ಇದಕ್ಕೆ ನಾವು ಫಸ್ಟಿಗೆ ಪ್ರಿಕಾಕ್ಷನ್ ಅಂತ ತೊಗೊಂಡು ನಾವು ಫಸ್ಟಿಗೆ ಏನು ಮಾಡಬೇಕಾಗ್ತದೆ, ಗಿಡವನ್ನು ನಾವು ಸೇಫ್ಟಿ ಮಾಡಬೇಕು ಅಂತ ಇದ್ದರೆ ಈ ರೀತಿಯಾಗಿ ನಾವು ಸ್ಪ್ರೇಗಳನ್ನು ಫಸ್ಟಿಗೆ ಹಾಕ್ಕೋಬೇಕಾಗ್ತದೆ ನೋಡಿ. ಎಲೆಯನ್ನು ಯಾವ ರೀತಿ ಮಾಡಿದೆ ನೋಡಿ, ತಿಂದು ಈ ರೀತಿ ಆಗ್ತದೆ. ಮತ್ತು ಎಲೆ ಕಡ್ಡಿ ಮಾತ್ರ ಉಳಿತದೆ, ಮತ್ತು ಎಲ್ಲ ಎಲೆಗಳು ಕೂಡ ಈ ರೀತಿ ಹಾಳಾಗ್ತಾ ಹೋಗ್ತದೆ ಕ್ರಮೇಣ ನಾವು ಈ ಸ್ಪ್ರೇಯನ್ನು ಹಾಕಲಿಲ್ಲ ಅಂದರೆ. ನಾನು ಇದನ್ನು ಹಾಕಿದ್ರಿಂದ ನನ್ನ ಗಿಡ ಸ್ವಲ್ಪ ಹೆಲ್ದಿಯಾಗಿರ್ತದೆ ನೋಡಿ. ನೋಡ್ಬೋದು, ಈಗ ನನ್ನ ಗಿಡ ಆಲ್ಮೋಸ್ಟ್ ಹೆಲ್ದಿಯಾಗೇ ಇದೆ. ಆದರೆ ಈ ಒಂದು ಮೆಡಿಸಿನ್ ಸ್ಪ್ರೇ ಮಾಡದೆ ಈ ರೀತಿ ಆಗಿದೆ. ಇವತ್ತು ಸ್ವಲ್ಪ ಬಿಸಿಲಿದೆ, ಆದ ಕಾರಣ ಸ್ವಲ್ಪ ವೀಡಿಯೋ ಮಾಡುವ ಅಂತ ಬಂದೆ ನಾನು. ಮತ್ತು ಗಿಡಕ್ಕೆ ಸ್ಪ್ರೇ ಕೂಡ ಹಾಕಬೇಕಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ನಾನು ಯಾವುದೆಲ್ಲ ಗಿಡದ ಸೇಫರ್ ಸೈಡಾಗಿ ನಾವು ಮಾಡಬೇಕಾಗ್ತದೆ ಅದನ್ನು ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಇಲ್ಲಿ ನೋಡಿ, ಮೊಗ್ಗು ಯಾವ ರೀತಿಯಾಗಿದೆ, ಈ ರೀತಿಯಾಗಿ ಬರ್ತದೆ. ಇಂತಹ ಪ್ರಾಬ್ಲಮ್ಗಳೆಲ್ಲ ಬರಬಾರ್ದು ಅಂತ ನೋಡಿ, ಅಲ್ಲಲ್ಲಿದೆ ನೋಡಿ. ನಿಮಗೆ ಹೇಳ್ತೀರಿ, ಮೇಡಮ್ ನನ್ನ ಗಿಡದಲ್ಲಿ ಮೊಗ್ಗು ಕೆಂಪಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ. ಸೊ ಈಗ ನನ್ನದಲ್ಲಿ ಸ್ಟಾರ್ಟ್ ಆಗಿದೆ. ಇದೆಲ್ಲ ನನಗೆ ಈ ಪ್ರಾಬ್ಲಮ್ ಎಲ್ಲ ನನಗೆ ಫಸ್ಟಿಗೆ ಇರ್ತಾನೆ ಇರಲಿಲ್ಲ. ಯಾಕೆಂದರೆ ನಾನು ಅಷ್ಟು ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದೆ. ಅಂದರೆ ಅದಕ್ಕೆ ಬೇಕಾದ ಸ್ಪ್ರೇ ಟೈಮ್ಗೆಲ್ಲ ಹಾಕ್ತಾ ಇದ್ದೆ. ಗೊಬ್ಬರ ಹಾಕೋದು ಲೇಟ್ ಆದರೂ ಕೂಡ ಸ್ಪ್ರೇಯನ್ನು ನಾನು ಮಾತ್ರ ಮಾಡ್ತಾನೇ ಇದ್ದೆ. ಆದರೂ ಕೂಡ ಈ ಸಲ ಮಾತ್ರ ನಾನು ಸ್ಪ್ರೇ ಮಾಡಲಿಲ್ಲ, ಟೈಮ್ ಆಯಿತು ತುಂಬಾ. ಆದ ಕಾರಣ ಈ ರೀತಿ ಆಗಿದೆ ನೋಡಿ. 2 ಮೊಗ್ಗೆಗಳ ನಡುವೆ ಈ ಒಂದು ಕೆಂಪಾದ ಮೊಗ್ಗೆ ಉಂಟು ನೋಡಿ. ಹೀಗೆಲ್ಲಾದರೂ ತುಂಬಾ ಕಷ್ಟ. ನಾವಿಷ್ಟು ಕಷ್ಟಪಟ್ಟು ಅದಕ್ಕೆಲ್ಲ ಹಾಕಿ ಗೊಬ್ಬರ ಅದು ಇದೆಲ್ಲ ಹಾಕಿ ಇಷ್ಟು ಚೆಂದ ನೋಡಿ ಏನು ಪ್ರಯೋಜನ ಅಲ್ವಾ. ಈ ರೀತಿಯಾಗಿ ನಮಗೆ ಗಿಡದಲ್ಲಿ ಹೂ ಈ ರೀತಿ ಬಂದರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಸೊ ಇದಕ್ಕೆ ನಾವು ಫಸ್ಟಿಗೆ ಏನು ಮಾಡ್ಕೋಬೇಕಂದ್ರೆ ಆ ಮೆಡಿಸಿನ್ ಸ್ಪ್ರೇ ನಾನು 3 ಟೈಪ್ ಇದು ತೋರಿಸಿದ್ದೇನೆ ನಿಮಗೆ. ಇದಕ್ಕಿಂತ ನನಗೆ ಅದರ ಡೀಟೇಲ್ ಬೇಕು ಅಂತ ಇದ್ದರೆ ಇದರ ಹಿಂದೆ ವಿಡಿಯೋ ನಾನು ಹಾಕಿದ್ದೇನೆ ಮೆಡಿಸಿನ್ ಸ್ಪ್ರೇ ಅಂತ. ಅದನ್ನು ಸ್ವಲ್ಪ ನೋಡಿ ಯಾವ ರೀತಿ ಹಾಕಬೇಕು, ಮತ್ತು ಎಷ್ಟು ಲೀಟರ್ ನೀರಿಗೆ ಎಷ್ಟು ಲೀಟರ್
ಎಷ್ಟು ml ಹಾಕಬೇಕು ಅಂತ ನಾನು ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೇನೆ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಇದರ ನಡುವೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೇನೆ, ಸಣ್ಣ ಸಣ್ಣ ಗಿಡಗಳನ್ನು ಇಟ್ಟಿದ್ದೇನೆ. ಈ ಗಿಡವನ್ನು ಕೂಡ ನಾನೇ ಮಾಡಿದ್ದು. ನೋಡಿ ಈಗ ಚಿಗುರ್ತಾ ಇದೆ, ಇಷ್ಟು ದೊಡ್ಡದಾಗ್ತಾ ಬಂದಿದೆ. ಕೆಲವರು ಕೇಳ್ತಾ ಇದ್ದರು, ಮೇಡಮ್ ನೀವು ಗಿಡ ಸೇಲ್ ಮಾಡ್ತೀರಾ ಅಂತ. ಈಗ ಪ್ರೆಸೆಂಟಿಗೆ ಸ್ವಲ್ಪ ಗಿಡ ಅಂದರೆ ಗಿಡ ಒಳ್ಳೆಯದಾದರೆ ಮಾತ್ರ ನಾನು ಸೇಲ್ ಮಾಡುವ ಯೋಚನೆಯಲ್ಲಿ ಇದ್ದೇನೆ. ಅಂದರೆ ಸಣ್ಣ ಗಿಡ, ದೊಡ್ಡ ಗಿಡ ಅಲ್ಲ. ನೋಡುವ, ನಾನು ಅದನ್ನು ನಿಮಗೆ ಕಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನಾನು ಸೇಲ್ ಮಾಡೋದಾದರೆ. ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೇನೆ. ಇದು ಕೆಳಗೆ ಇದ್ದಂತಹ ಪಾಟ್ ಎಲ್ಲ ಮೇಲೆ ಇಟ್ಟಿದ್ದೇನೆ. ಇದು ನೋಡಿ ಗಿಡ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ನೋಡಿ ಈ ರೀತಿ ಇದೆ ಗಿಡ. ನೋಡಿ ಅದರೊಟ್ಟಿಗೆ ನಿಮಗೆ ನನ್ನ ತುಳಸಿ ಗಿಡವನ್ನು ಕೂಡ ತೋರಿಸ್ತೇನೆ ಒಮ್ಮೆ. ತುಳಸಿ ಗಿಡ ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಜನ ನನಗೆ ಕೇಳ್ತಾ ಇದ್ದರು, ನಿಮ್ಮ ತುಳಸಿ ಗಿಡ ಇಷ್ಟು ಒಳ್ಳೆಯದಾಗಿದೆಯಲ್ಲ, ಏನು ಹಾಕ್ತೀರಿ, ಏನು ಮಾಡಿದ್ದೀರಿ ಅಂತ. ನೋಡಿ ಇದು ಬ್ಯಾಕ್ ಸೈಡಲ್ಲಿ ನನ್ನ ತುಳಸಿ ಗಿಡ ಈ ರೀತಿಯಾಗಿ ಇದೆ. ಇಷ್ಟು ಬುಷ್ ಟೈಪಲ್ಲಿ ಬಂದಿದೆ ನೋಡಿ. ಯಾವುದೇ ಗಿಡವಾದರೂ ಕೂಡ ನಾವು ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ ಇರುವಂಥದ್ದು. ಆದ ಕಾರಣ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ನೋಡಿದರೆ ಅದು ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ನಮಗೆ ಬೆಳೆದು ಬರ್ತದೆ. ಇದು ನೋಡಿ ನನ್ನ ಮನೆಯ ತುಳಸಿಯ ಗಿಡ. ನಮಗೆ ತುಂಬ ಜಾಗ ಇಲ್ಲ. ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ನಿಮಗೆ ಎಷ್ಟು ಸೆನ್ಸ್ ಜಾಗ ಇದೆ ಮತ್ತು ನೀವು ಇಷ್ಟು ಗಿಡಗಳನ್ನೆಲ್ಲ ಹಾಕಿದ್ದೀರಲ್ಲ, ನೋಡಿ ಖುಷಿ ಆಯಿತು ಅಂತ. ಥ್ಯಾಂಕ್ ಯು. ಸೊ ನನಗೆ ಇರುವಂಥದ್ದು, ನನ್ನ ಮನೆ ಇರುವಂಥದ್ದು 5 ಸೆನ್ಸ್ ಜಾಗದಲ್ಲಿ ಮಾತ್ರ. ಇರುವ ಜಾಗವನ್ನು ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ಗಿಡಗಳನ್ನು ಹಾಕಿದ್ದೇನೆ. ನನಗೆ ಇದರಲ್ಲಿ ಸ್ವಲ್ಪ ಕ್ರೇಜ್ ಜಾಸ್ತಿ ಆದ ಕಾರಣ ನಾನು ಮನೆ ತುಂಬ ನನಗೆ ಗಿಡ ಇರಬೇಕು, ನನಗೆ ತುಂಬಾ ಇಷ್ಟ. ಆ ಒಂದು ಇದರಿಂದ ಮಾಡ್ತಾ ಹೋಗಿದ್ದೇನೆ. ಮಾಡಿ ಇಷ್ಟು ಗಿಡಗಳನ್ನು ಕೂಡ ನಾನು ಮಾಡಿದ್ದೇನೆ. ನೋಡಿ ಇದೆಲ್ಲ ದೊಡ್ಡ ದೊಡ್ಡ ಗಿಡಗಳು. ಅದನ್ನು ತೋರಿಸ್ತೇನೆ ನಾನು ಪ್ರತಿ ಸಲ ಕೂಡ. ಈ ಸಲ ತೋರಿಸಿದ್ದು ಈ ಸಲ ನಾನು ತೋರಿಸ್ಲಿಕ್ಕೆ ರೀಸನ್ ಏನಂದರೆ, ಈ ಗಿಡದಲ್ಲಿ ನೋಡಿ ಗಿಡದು ಒಳ್ಳೆ ರೀತಿಯಲ್ಲಿ ಉಂಟು. ನಂದು ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ಒಳ್ಳೆ ಬುಷ್ ಆಗಿದೆ ಗಿಡ ಅಂತ. ಗಿಡ ಒಳ್ಳೆ ರೀತಿಯಲ್ಲಿ ಉಂಟು, ಬೆಳೆದು ಬಂದಿದೆ ನೋಡಿ. ಒಂದು ಮೇಲೆ ಹೋಗಿದೆ ಕೇರೆ ಬಳ್ಳಿ, ಅದನ್ನು ತೆಗಿಲಿಕ್ಕೆ ಆಗಲ್ಲ, ಮೇಲೆ ಉಂಟು. ಆದರೆ ಗಿಡದಲ್ಲಿ ಹೂ ಆಗ್ತಾ ಇಲ್ಲ, ಕಡಿಮೆ ಅಂದರೆ ಕಡಿಮೆ ಹೂ ಆಗ್ತಾ ಉಂಟು. ಇದರಲ್ಲಿ ಈ ವರ್ಷ ನನಗೆ ತುಂಬಾ ಗಿಡ, ಈಗಿಂತಹ ಗಿಡದಲ್ಲಿ ತುಂಬಾ ಹೂವಾಗಿದೆ ಅಂತ ಹೇಳಿದೆ ನಾನು. ನೋಡಿ ಅಲ್ಲಲ್ಲಿ ಒಂದೊಂದು ಈ ರೀತಿಯ ಹೂಗಳು ಕಾಣ್ಬೋದು ನಮಗೆ. ಇದಕ್ಕೆ ರೀಸನ್ ಏನಂದರೆ, ಯಾವಾಗಲೂ ಹೇಳ್ತೀರಲ್ಲ, ಯಾವುದರ ಅಂಡರಲ್ಲಿ ಇಟ್ಟರೆ ಅಂದರೆ ಕೆಳಗೆ ಯಾವುದು ಅಂದರೆ ಅಡ್ಡ, ಈಗ ಮರದ ಅಡ್ಡದಲ್ಲಿ ಅಥವಾ ಒಂದು ಮನೆಯ ಅಂಗಳದಲ್ಲಿ ಅಂದರೆ ಏನಾದರೂ ಮೇಲೆ ಅಡ್ಡ ಇದ್ದರೆ ಅದರ ಕೆಳಗೆ ಇಟ್ಟರೆ ಏನಾಗ್ತದೆ ಎಂಬುದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೇನೆ. ಅಂದರೆ ಗಿಡ ಬೆಳೀತದೆ, ಸೊಗಸಾಗಿ ಬೆಳೀತದೆ ನಿಮಗೆ ಗಿಡ ತುಂಬ ಚೆನ್ನಾಗಿ ಬೆಳೀತದೆ. ಆದರೆ ಅದರಲ್ಲಿ ಹೂವು ನಮಗೆ ಸಿಗುವುದಿಲ್ಲ. ನಿಮಗೆ ಗೊತ್ತಿದ್ದ ಹಾಗೆ ಮಲ್ಲಿಗೆ ಗಿಡಕ್ಕೆ ಬಿಸಿಲು ತುಂಬ ಬೇಕಲ್ವಾ? ಆದ ಕಾರಣ ನಮಗೆ ಈ ಒಂದು ರೀಸನಿಂದ ಏನು ನಮ್ಮ ಗಿಡದಲ್ಲಿ ಹೂವು ಆಗ್ತಾ ಇಲ್ಲ. ಈಗ ನನಗೆ ಇದರಲ್ಲಿ ಗಿಡದಲ್ಲಿ ಹೂವು ಆಗದಿದ್ದರೂ ಬೇಜಾರಿಲ್ಲ, ಯಾಕೆಂದರೆ ಈ ಗಿಡವನ್ನು ನನಗೆ ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕು ಅಂತ ಇತ್ತು. ಮಳೆಗಾಲದಲ್ಲಿ ನಿಮ್ಗೆ ಗೊತ್ತಿದೆ ಹೆಚ್ಚಿನ ಗಿಡಗಳು ಹಾಳಾಗ್ತದೆ. ಅದಕ್ಕೋಸ್ಕರ ನಾನು ಇಲ್ಲೇ ಇಟ್ಟಿದ್ದೇನೆ. ಮಳೆ ಮುಗಿದ ತಕ್ಷಣ ಇದನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡ್ತೇನೆ. ಆಮೇಲೆ ಅದರಲ್ಲಿ ಹೂವು ಆಗ್ತದೆ, ಅದು ಆ ನಂಬಿಕೆ ನನಗಿದೆ. ಹೂ ಆಗ್ತದೆ, ಅಂತಹ ಪ್ರಾಬ್ಲಮ್ ಏನಿಲ್ಲ ಗಿಡಕ್ಕೆ. ಆದರೆ ಅದಕ್ಕೆ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ. ಆದ ಕಾರಣ ಅಂದರೆ ಈಗ ಬೇರೆ ಗಿಡಕ್ಕೆ ಕಂಪೇರ್ ಮಾಡಿದೆ ಅದೆಲ್ಲ ಹೊರಗೆ ಇದೆ ಗಿಡ. ಈಗ ಹೊರಗಿರುವಂತಹ ಗಿಡಕ್ಕೆ ನೋಡಿ ಅಲ್ಲಿ ಬಿಸಿಲಿದೆ, ಆದ ಕಾರಣ ಅದರಲ್ಲಿ ಹೂವು ಆಗ್ತದೆ. ಇಲ್ಲಿ ಏನಂದರೆ ಈ ಹೂವೇ ಆಗಲ್ಲ ಏನಂತ ಇಲ್ಲ, ಹೂವು ಆಗ್ತಾ ಉಂಟು ಒಂದೊಂದು ಎರಡೆರಡು ಆ ರೀತಿಯಾಗಿ. ಅದೆಷ್ಟು ದೊಡ್ಡ ಗಿಡದಲ್ಲಿ ಇದು ಕಡಿಮೆ ಆಯಿತು ತುಂಬ ಅಲ್ವಾ? ಆದರೆ ಈ ಮೊದಲು ಇಂಥ ಗಿಡದಲ್ಲಿ ತುಂಬಾ ಹೂ ಆಗ್ತಿತ್ತು. ಈ ಸಲ ನನಗೆ ತುಂಬಾ ಹೂ ಕೊಟ್ಟಿದೆ ಇದು. ಸೊ ಇನ್ನು ನೆಕ್ಸ್ಟ್ ನನಗೆ ಹೂ ಕೊಡ್ಬೋದು ನಾನು ಅದನ್ನು ಬಿಸಿಲಿಗೆ ಇಟ್ಟಾಗ. ನೋಡಿ ಸ್ವಲ್ಪ ಇಲ್ಲಿದೆ ಗಿಡ.
ಇದರಲ್ಲಿ ಕೂಡ ನೋಡಿ ಎಲ್ಲಿಯಾದರೂ ಕಾಣ್ತಾ ಉಂಟಾ, ಅಲ್ಲಲ್ಲಿ ಒಂದೊಂದು. ಆದರೆ ಗಿಡ ನೋಡಿ ಯಾವ ರೀತಿ ಇದೆ ಅಂತ, ಎಷ್ಟು ಚೆನ್ನಾಗಿದೆ, ಒಳ್ಳೆ ಬೆಳೆದು ಬರ್ತಾ ಉಂಟು ನೋಡಿ. ಈ ಚಿಗುರುಗಳೆಲ್ಲ ನೋಡಿ, ಇದರಲ್ಲಿ ಒಂದೊಂದು ಅಲ್ಲಲ್ಲಿ ಒಂದು ಮೊಗ್ಗಾಗ್ತಾ ಇದೆ. ಚಿಗುರು ನೋಡಿ ಹಸಿರಾಗಿ ಉಂಟು ನೋಡಿ. ಎಲ್ಲಿಯಾದರೂ ಏನಾದರೂ ಪ್ರಾಬ್ಲಮ್ ಕಾಣ್ತಾ ಉಂಟಾ? ಇಲ್ಲ ಅಲ್ಲ. ಆದರೆ ಗಿಡ ಒಳ್ಳೆ ರೀತಿ ಬರ್ತಾ ಉಂಟು. ಆದರೆ ನಮಗೆ ಇದರಿಂದ ಏನೂ ಲಾಭ ಇಲ್ಲ. ಗಿಡ ಒಳ್ಳೆದಿರ್ತದೆ, ಆದರೆ ನಿಮಗೆ ಇದರಲ್ಲಿ ಹೂ ಕಡಿಮೆ ಆಗ್ತದೆ. ಈ ಒಂದು ರೀಸನಿಂದ ಹೇಳುವಂಥದ್ದು, ನಾವು ಇಂತಹ ಮಲ್ಲಿಗೆ ಗಿಡಗಳನ್ನು ಬಿಸಿಲಿಗೆ ಇಡಬೇಕು ನೋಡಿ. ಇದು ನಮ್ಮ ಮನೆಯ ಎಂಟ್ರೆನ್ಸಲ್ಲಿ ಸ್ವಲ್ಪ ಗಿಡ ಹಾಕಿದ್ದೇನೆ. ಅಂದರೆ ಇದೊಂದು ನೋಡಿ ಉದ್ದಕ್ಕೆ ಹೋಗಿದೆ. ಇದು ಮನಿ ಪ್ಲ್ಯಾಂಟ್, ಇಷ್ಟು ಉದ್ದಕ್ಕೆ ಹೋಗಿದೆ. ಇದು ಮನೆಯ ಎರಡೂ ಕಡೆ ಕೂಡ ಉಂಟು. ಈ ರೀತಿಯಾಗಿ ಬಿಟ್ಟಿದ್ದೇನೆ. ಅದರ ಎದುರುಗಡೆ ಒಂದು ಸಣ್ಣ ಪ್ಲ್ಯಾಂಟ್ ಇದೆ, ಹೆಸರು ಗೊತ್ತಿಲ್ಲ ನನಗೆ. ಅದು ಸಣ್ಣ ಒಂದು ಗೆಲ್ಲು ತಂದು ಹಾಕಿದ್ದು ನೋಡಿ. ಇದು ಈ ಗಿಡ ಮತ್ತು ಈ ಗಿಡ ಎರಡು ಕೂಡ ಒಂದೇ ಗಿಡ, ಆದರೆ ಕಲರಲ್ಲಿ ನೀವು ವೇರಿಯೇಷನ್ ನೋಡ್ಬೋದು ನೋಡಿ. ಈ ಗಿಡ ಮತ್ತೊಂದು ಆ ಕಡೆ ಇಟ್ಟಿದೆ ನೋಡಿ. ಆ ಗಿಡ ಎರಡು ಕೂಡ ಒಂದೇ ಗಿಡ ನೋಡಿ. ಇದು ಹಳದಿಯಾಗಿ ಹಳದಿ ಅಲ್ಲ, ಗ್ರೀನ್ ಕಲರಲ್ಲಿದೆ ಇದು. ಆದರೆ ಈ ಗಿಡ ನೋಡಿ ಕಲರ್ ಚೇಂಜ್ ಇದೆ ಅಲ್ವಾ. ವಿಷಯ ಇಷ್ಟೇ, ಇದಕ್ಕೆ ಬಿಸಿಲು ಇದು ಈ ಕಡೆ ಸ್ವಲ್ಪ ಬಿಸಿಲು ಬೀಳ್ತದೆ. ಬಿಸಿಲು ಬಿದ್ದಾಗ ಅದು ಈ ಕಲರ್ಗೆ ಬರ್ತದೆ ನೋಡಿ. ಮಿಡ್ಲಲ್ಲಿ ಇದೆ ನೋಡಿ, ಗ್ರೀನ್ ಆಗಿದೆ ನೋಡಿ. ಇದು ಫುಲ್ ಗ್ರೀನ್ ಇದೆ, ಯಾಕೆಂದರೆ ಈ ಕಡೆ ಬಿಸಿಲು ಬೀಳಲ್ಲ. ಯಾಕೆ ಶೀಟ್ ಇದೆ, ಅಲ್ಲಿ ಕೂಡ ಇದೆ. ಆದರೆ ಆ ಕಡೆ ಸ್ವಲ್ಪ ಬಿಸಿಲು ಬರ್ತದೆ, ಇಲ್ಲಿ ಅಷ್ಟು ಬಿಸಿಲು ಬೀಳಲ್ಲ. ಬಿಸಿಲು ಬೀಳದ ಕಾರಣ ಇದು ಈ ರೀತಿಯಾಗಿದೆ. ನೋಡಲಿಕ್ಕೆ ಚೆಂದ ಕಾಣ್ತದೆ ಅಲ್ವಾ. ಅದಕ್ಕೋಸ್ಕರ ನಾನು ಇದನ್ನು ಎದುರಲ್ಲಿ ಇಟ್ಟಿದ್ದೇನೆ. ಇದೊಂದು ಕೇಪುಲ ಹೂ. ಇದು ಕಲರ್ ನೋಡಿ, ಪಿಂಕ್ ಕಲರಲ್ಲಿ ಭಾರಿ ಚೆಂದ ಕಲರ್. ಇದು ನನಗೆ ತುಂಬ ಇಷ್ಟ ಆಗಿದೆ. ಇದು ಕೂಡ ಸ್ವಲ್ಪ ತಂದು ಒಂದು ಪೀಸ್ ನಟ್ಟದ್ದು ಇಷ್ಟು ದೊಡ್ಡದಾಗಿದೆ ನೋಡಿ. ಇದರಲ್ಲಿ ಈಗ ಇಷ್ಟು ಹೂವು ಆಗ್ತಾ ಉಂಟು ನೋಡಿ. ಎಷ್ಟು ಚೆಂದ ಕಾಣ್ತದಲ್ಲ. ಮನೆಯ ಮುಂದೆ ಇದನ್ನು ಈ ರೀತಿ ನಟ್ಟರೆ ಭಾರಿ ಚೆಂದ ಕಾಣ್ತದೆ. ಸೊ ಇದಕ್ಕೆ ಹಾಕಿದ್ದೇನೆ ಇಲ್ಲಿ. ಇದು ಮನೆಯ ಗೇಟಿನ ಎದುರಲ್ಲಿದೆ ನಮ್ಮದು. ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ. ಈ ತೋಟ ಕೂಡ ನೋಡಿದ್ದೀರಿ ನೀವು. ಸ್ವಲ್ಪ ಈ ತೋಟಕ್ಕೆ ಬಂದೆ ಸ್ವಲ್ಪ ತೋರಿಸುವ ಅಂತ. ಇಲ್ಲಿ ಯಾಕೆ ಬಂದೆ ಅಂದರೆ, ಆಗಲೇ ಹೇಳಿದೆ ನಾನು, ಹುಳದ ಸಮಸ್ಯೆ ಇದೆ. ಇದಕ್ಕೆ ಕೂಡ ನಾನು ಮೆಡಿಸಿನ್ ಸ್ಪ್ರೇಯನ್ನು ಹಾಕಲಿಲ್ಲ ನೋಡಿ. ಇದಕ್ಕೆ ಕೂಡ ಮೆಡಿಸಿನ್ ಸ್ಪ್ರೇ ನಾನು ಹಾಕಲಿಲ್ಲ. ಸೊ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ. ಎಲೆಗಳೆಲ್ಲ ಈ ರೀತಿ ನೋಡಿ, ಈ ರೀತಿಯಾಗಿ ಆಗ್ತಾ ಹೋಗ್ತದೆ. ಕಾಣ್ತಾ ಇದೆ ನೋಡಿ, ಈ ರೀತಿಯಾಗಿ ಆಗ್ತಾ ಹೋಗಿದೆ ನೋಡಿ. ಇದು ನೋಡಿ ಎಷ್ಟು ದೊಡ್ಡ ಸಮಸ್ಯೆ ಅಲ್ವಾ ಇದು. ಈ ರೀತಿಯೆಲ್ಲ ಆದರೆ ಗಿಡ ಉಳಿತದನ ಹೇಳಿ ನೀವೇ? ಗಿಡ ಉಳಿಯುವ ಚಾನ್ಸೇ ಇಲ್ಲ ನೋಡಿ. ಗಿಡದ ಹೀಗೆ ಆದರೆ ಏನು ಮಾಡಬೇಕು? ಸ್ಪ್ರೇ ಹಾಕಲೇಬೇಕು. ಮತ್ತು ಅಲ್ಲಿಂದಲೇ ಇಷ್ಟನ್ನು ಕಟ್ ಮಾಡಬೇಕು. ಅದಕ್ಕೆ ಹೂ ಉಂಟು, ಅದು ಉಂಟು ಅಂತ ನಾವು ಅದನ್ನು ಅಲ್ಲೇ ಬಿಡಬಾರ್ದು. ಯಾಕೆಂದರೆ ಇಡೀ ಗಿಡಕ್ಕೆ ಮತ್ತೆ ಅದು ಸ್ಪ್ರೆಡ್ ಆಗ್ತದೆ. ಆ ಹುಳ ಅದರಲ್ಲೇ ಇದ್ದರೆ ಗಿಡಕ್ಕೆ ಸ್ಪ್ರೆಡ್ ಆಗ್ತದೆ. ನೋಡಿ ಯಾವ ರೀತಿ ಆಗಿದೆ ನೋಡಿ. ಕೆಲವೊಂದು ನಮಗೆ ಗೊತ್ತಾಗಲ್ಲ. ಈಗ ನಾವು ಇಲ್ಲಿ ಮೇಲೆ ನೋಡ್ಕೊಳ್ತೇವೆ, ಅಡಿಯಲ್ಲಿ ನಾವು ನೋಡಲ್ಲ. ಸೊ ಇದನ್ನು ನಾನು ತೆಗೆದು ಬಿಸಾಕ್ತೇನೆ, ಅದು ಬೇಡ ನಮಗೆ. ಹೂ ಇದ್ದರೂ ಪರವಾಗಿಲ್ಲ ಅದರಲ್ಲಿ. ನೋಡಿ ಇಲ್ಲೊಂದು ಗೆಲ್ಲೆ ಕಟ್ಟಾಗಿದೆ. ಎಷ್ಟು ಹೂ ಉಂಟು ನೋಡಿ. ಎಷ್ಟು ಹೂ ಇದೆ ನೋಡಿ ಇದರಲ್ಲಿ. ಗೆಲ್ಲೆ ಕಟ್ಟಾಯಿತು, ಏನು ಮಾಡಲಿಕ್ಕೆ ಆಗಲ್ಲ. ಅದನ್ನು ಅಲ್ಲೇ ಈ ರೀತಿಯಾಗಿ ಊತಿಡಬೇಕು. ಆದರೆ ಬದುಕಿದ್ರೆ ಬದುಕ್ತದೆ, ಇಲ್ಲದಿದ್ದರೆ ಸ್ವಲ್ಪ ದಿವಸ ಆದಮೇಲೆ ಆ ಹೂ ಸ್ವಲ್ಪ ದಿವಸ ಅಲ್ಲ, ಇದು ನಾಳೆಯ ಹೂ. ನಾಳೆಗೆ ಅದು ಹೂ ಆದರೂ ತೆಗಿಲಿಕ್ಕೆ ಆಗ್ತದೆ, ಸ್ವಲ್ಪ ಜೀವ ಇರ್ತದೆ ಅದರಲ್ಲಿ. ನೋಡಿ ಗಿಡ ಚೆನ್ನಾಗಿದೆ ನೋಡಿ. ಲಾಸ್ಟ್ ಟೈಮ್ ನಾನು ಗೊಬ್ಬರ ಹಾಕಿದ್ದೆ,
ಒಂದು ಕಮೆಂಟ್ ಕೂಡ ಬಂದಿದೆ, ಮೇಡಮ್ ನೀವು ಗೊಬ್ಬರ ಹಾಕಿದ ನಂತರ ನಮಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ಹೇಗಿದೆ ಅಂತ ತೋರಿಸಿ ನಿಮ್ಮ ಒಂದು ಗಿಡ ಅಂತ. ನೋಡಿ ಇದು ಗೊಬ್ಬರ ಹಾಕಿದ್ದು. ನಿಜ ಹೇಳಬೇಕಂದ್ರೆ ಅವತ್ತು ನಾವು ಸಂಜೆ ಗೊಬ್ಬರ ಹಾಕುವಾಗ ಈ ಒಂದು 2 ಲೈನ್ಗೆ ಮಾತ್ರ ಹಾಕಿದ್ದೇನೆ ಆಯಿತಾ, ಈಚೆ ಹಾಕಲಿಲ್ಲ ನಾನು, ಇಷ್ಟು ಲೈನಿಗೆ ಹಾಕಲೇ ಇಲ್ಲ. ಯಾಕೆಂದರೆ ನಾನು ಹೇಳಿದ್ದೆ ಅವತ್ತೇ ನಾನು ಸಂಜೆ ಆಗಿದೆ ಅಂತ. ಸಂಜೆ ಆದಮೇಲೆ ಇಲ್ಲಿ ನಮಗೆ ಪವರಿದ್ದು ವ್ಯವಸ್ಥೆ ಇಲ್ಲ, ಸ್ವಲ್ಪ ಈಗ ಗೊತ್ತಿದೆ ನಿಮಗೆ, ಸ್ವಲ್ಪ ಮೋಡ ಆದರೆ ಫುಲ್ಲು ಕತ್ತಲೆ ಆಗೋದು, ಮತ್ತು ಏನು ಕಾಣಲ್ಲ. ಮತ್ತು ಇಲ್ಲಿ ಸ್ವಲ್ಪ ನುಸಿ ಕಾಟ ಕೂಡ ಉಂಟು, ಯಾಕೆಂದರೆ ನೀವು ನೋಡ್ಬೋದು ಸುತ್ತ ಹುಲ್ಲೆಲ್ಲ ಇದೆ ನೋಡಿ ಹೀಗೆ. ಮತ್ತು ನಮಗೆ ಹಾಕಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಈ ಒಂದು 2 ಲೈನಿಗೆ ಮಾತ್ರ ಹಾಕಿದ್ದೇನೆ. ಅವತ್ತು ನಾನು ವೀಡಿಯೋ ಮಾಡುವಾಗ ನಿಮಗೆ ತೋರಿಸಿದೆ ಅಲ್ಲ, ಈ 2 ಲೈನಿಗೆ ಹಾಕಿದೆ. ಮತ್ತು ಕಂಟಿನ್ಯೂಸ್ ಮಳೆ ಇತ್ತು, ಒಂದು ದಿವಸ ಬಿಟ್ಟು ಫುಲ್ಲು ಮಳೆ ಇತ್ತು, ಹಾಗೆ ನನಗೆ ಹಾಕಲಿಕ್ಕೆ ಆಗಲಿಲ್ಲ. ಸೊ ನೋಡಿ, ಈ ಒಂದು 2 ಗಿಡಕ್ಕೆ 2 ಲೈನ್ಗೆ ಹಾಕಿದ್ದೇನೆ. ಈ 2 ಲೈನನ್ನು ಕರೆಕ್ಟ್ ನೋಡ್ಕೊಳ್ಳಿ, ನಾನು ಯಾವ ರೀತಿ ಇದೆ ಅಂತ ನೋಡಿ. ನನ್ನ ಗಿಡ ಒಳ್ಳೆ ರಿಸಲ್ಟೇ ಕೊಟ್ಟಿದೆ ಆಯಿತಾ. ಮಳೆಗಾಲದಲ್ಲಿ ಹಾಕಬಾರ್ದು ಅಂತ ಇಲ್ಲ ಅಂತ ನನಗೆ ಈಗ ಅನಿಸ್ತಾ ಉಂಟು. ಅಂದರೆ ಹಾಕಲೇಬೇಕು ಗಿಡಕ್ಕೆ ಅಲ್ವಾ, ಗಿಡಕ್ಕೆ ಸ್ವಲ್ಪ ಪ್ರೋಟೀನ್ ಸಿಗ್ತದೆ. ಮಳೆ ಬಂದರೂ ಕೂಡ ಏನು ಪ್ರಾಬ್ಲಮ್ ಆಗಲಿಲ್ಲ ನಿಜ ಹೇಳೋದಾದರೆ. ನನಗೆ ಗಿಡ ಎಲ್ಲ ನೋಡಿ ಎಷ್ಟು ಚೆಂದ ಚಿಗುರು ಬರ್ತಾ ಇದೆ, ಚಿಗುರು ಎಲ್ಲ ಒಳ್ಳೆ ರೀತಿ ಚಿಗುರು ಬರ್ತಾ ಉಂಟು ನೋಡಿ, ಯಾವ ರೀತಿ ಇದೆ ನೋಡಿ ಗಿಡ. ನೋಡಿ ಈ 2 ಲೈನ್ಗೆ ಮಾತ್ರ ಹಾಕಿದೆ, ಅದನ್ನೇ ತೋರಿಸ್ತಾ ಇದ್ದೇನೆ, ಬೇರೆ ಯಾವುದನ್ನು ತೋರಿಸ್ತಾ ಇಲ್ಲ ನಾನು. ಇಲ್ಲಿ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಇದೆ ನನ್ನ ಗಿಡ ನೋಡಿ. ಆ ಒಂದು ಹುಳದ ಸಮಸ್ಯೆ ಒಂದು ಬಿಟ್ಟು ಮತ್ತು ಏನು ಪ್ರಾಬ್ಲಮ್ ಆಗಲಿಲ್ಲ ನನಗೆ. ಈಗ ಅದಕ್ಕೊಂದು ಸ್ಪ್ರೇ ಹಾಕಬೇಕು ಅಂತ ಉಂಟು, ಸ್ಪ್ರೇ ಹಾಕ್ತೇನೆ ಇವತ್ತು. ನಾನು ಅದನ್ನು ಕೂಡ ವೀಡಿಯೋ ಮಾಡ್ತಾ ಹೋಗಲ್ಲ, ಯಾಕೆಂದರೆ ಲೆಂತಿ ಆಗ್ತದೆ ವೀಡಿಯೋ. ಮತ್ತೊಂದು ವಿಷಯ ಅಂದರೆ ನಾನು ಸ್ಪ್ರೇ ಹಾಕೋ ವೀಡಿಯೋವನ್ನು ನಾನು ಲಾಸ್ಟಿಗೆ ಹಾಕಿದ್ದೇನೆ, ಅದಕ್ಕೋಸ್ಕರ ಬೇಕಾದರೆ ಕೇಳಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಬೇಕಾದರೆ ಇನ್ನೊಮ್ಮೆ ಹಾಕುವಾಗ ಸ್ಪ್ರೇ ಹಾಕೋ ವಿಡಿಯೋವನ್ನು ಕೂಡ ನಾನು ಮಾಡ್ತೇನೆ. ಮತ್ತು ಹೆಚ್ಚಿನವರು ನೀವು ಸ್ಪ್ರೇ ಮಾಡುವ ಬಾಟಲ್ ಎಲ್ಲಿಂದ ತಂದದ್ದು, ಹೇಗೆ, ಎಷ್ಟು ಲೀಟರ್ ಅದೆಲ್ಲ ಕೇಳ್ತೀರಿ ಸಾಮಾನ್ಯವಾಗಿ. ನಾನು ಇದರಲ್ಲಿ ಕೆಳಗೆ ಲಿಂಕ್ ಕೊಟ್ಟಿರ್ತೇನೆ ಆ ಸ್ಪ್ರೇ ಬಾಟಲಿದ್ದು, ಬೇಕಾದವರು ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಈ 2 ಲೈನನ್ನೇ ಹೇಳಿದ್ದು ನಾನು. ನೋಡಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ಬಂದಿದೆ ನೋಡಿ ಗಿಡ, ಹೇಗೆ ಚಿಗುರ್ತಾ ಇದೆ ನೋಡಿ. ನೋಡಿ ಎಷ್ಟು ಚೆಂದ ಚಿಗುರು ಎಲ್ಲ ಬರ್ತಾ ಇದೆ. ಗೊಬ್ಬರ ಹಾಕ್ಬೋದು, ತುಂಬ ಕಂಟಿನ್ಯೂಸ್ ಮಳೆ ಇದ್ದರೆ ಹಾಕಬೇಡಿ, ಆದರೆ ಸ್ವಲ್ಪ ಸ್ವಲ್ಪ ನೋಡಿ. ಈಗ ಮಳೆ ಇಲ್ಲ ನೋಡಿ, ಸ್ವಲ್ಪ ಬಿಸಿಲು ಬಂದಿದೆ, ಮೋಡ ಆಗ್ತದೆ, ಸ್ವಲ್ಪ ಮಳೆ ಬರ್ತದೆ, ಹಾಗೆಲ್ಲ ಇದ್ದರೆ ಏನು ಪ್ರಾಬ್ಲಮ್ ಆಗಲ್ಲ ಆಯಿತಾ. ನಾನು ಹಾಕಿದ್ದೇನೆ ಅಲ್ವಾ, ನಾನು ಹಾಕಿ ಈ ರೀತಿ ಆದಮೇಲೆ ನನ್ನ ಗಿಡ ಹಾಳಾಗಿದೆ, ಖಂಡಿತವಾಗಿ ಹೇಳ್ತಿದ್ದೆ ನನ್ನ ಗಿಡ ಹಾಳಾಗಿದೆ, ಹಾಕಬೇಡಿ ನೀವು ಕೂಡ ಅಂತ. ಆದರೆ ನನಗೆ ಇಲ್ಲಿ ಒಳ್ಳೆ ಬಂದಿದೆ ಗಿಡ, ನನಗೆ ಖುಷಿ ಆಗ್ತಾ ಉಂಟು ನೋಡುವಾಗ ನನ್ನ ಗಿಡವನ್ನು. ಯಾಕೆಂದರೆ ಗಿಡ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಬೆಳೆದು ಬರ್ತಾ ಉಂಟು. ಆದ್ದರಿಂದ ನಿಮಗೆ ಕೂಡ ನಾನು ಹೇಳ್ತೇನೆ, ನೀವು ಹಾಕೋದಾದರೆ ಹಾಕ್ಬೋದು. ಕಂಟಿನ್ಯೂಸ್ ಮಳೆ ಬಂದರೆ ಹಾಕಬೇಡಿ, ಈಗ ಬಿಟ್ಟು ಎಲ್ಲ ಮಳೆ ಬಂದರೆ ಏನು ಪ್ರಾಬ್ಲಮ್ ಆಗಲ್ಲ ಗಿಡಕ್ಕೆ. ಗೊಬ್ಬರ ಹಾಕ್ಬೋದು, ಆ ಹರಳೆಣ್ಣೆಯನ್ನು ಕೂಡ ಹಾಕಿ ನಾನು ಹೇಳ್ತೇನೆ. ಯಾಕೆಂದರೆ ನಾನು ಹಾಕಿದ್ದೇನೆ, ಹಾಕಿ ನಿಮ್ಮ ಎದುರೇ ಲೈವಲ್ಲಿ ತೋರಿಸಿದ್ದೇನೆ ನಾನು ಹಾಕಿದ್ದು ಕೂಡ. ಹಾಕಿ ಆದಮೇಲೆ ಈಗ ಒಂದು 4-5 ದಿವಸ ಆದಮೇಲೆ ಈಗ ವೀಡಿಯೋ ಮಾಡ್ತಾಯಿದ್ದೇನೆ. ಇದು 4-5 ಅಲ್ಲ, ಹೌದು 4-5 ದಿವಸ ಜಾಸ್ತಿ ಆಯಿತು. ಹಾಕಿ ಆದಮೇಲೆ ತೋರಿಸ್ತಾ ಇದ್ದೇನೆ. ನೋಡಿ ಏನಾಗಿದೆ ನನ್ನ ಗಿಡಕ್ಕೆ, ಏನು ಕೂಡ ಆಗಲಿಲ್ಲ, ಒಳ್ಳೆ ರೀತಿಯಲ್ಲಿ ಬೆಳೆದು ಬರ್ತಾ ಉಂಟು. ಇದೆಲ್ಲ ನೋಡಿ ಪುಷ್ಪಪತ್ರ ಅದರಲ್ಲಿ ಬಿಡಬೇಡಿ. ಇದು ನನ್ನ ಹಸ್ಬೆಂಡ್ ಬೆಳಗ್ಗೆ ಅವರಿಗೆ ಕೆಲಸ ಹೋಗ್ಲಿಕ್ಕೆ ಇರ್ತದಲ್ಲ, ಆದ ಕಾರಣ ಅಲ್ಲೇ ಕೊಯ್ದು ಹೋಗ್ತಾರೆ. ಮತ್ತು ನಾನು ಬಂದ ಮೇಲೆ ಇದನ್ನು ಹೀಗೆ ಕೊಯ್ದು ಬಿಸಾಕ್ತೇನೆ. ನಾನು ನೋಡಿದರೆ ಪಾಪ ಅವರು ಅರ್ಜೆಂಟಲ್ಲಿ ಕೊಯ್ದು ಹೋಗೋದಲ್ವ, ಆಗ ಅದನ್ನು ಕೂಡ ಕ್ಲೀನ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗಲ್ಲ. ನೋಡಿ ಅಲ್ಲಿ ಉಳಿದಿದೆ ಮಲ್ಲಿಗೆ ಕೂಡ, ನೋಡಿ ಎಷ್ಟು ಮಲ್ಲಿಗೆ ಇದೆ. ಬೆಳಗ್ಗೆ ಅದು ಬೇಗ ಕೊಯ್ತೇವೆ ನಾವು, ಹಾಗೆ ಅದು ಗೊತ್ತಾಗಲ್ಲ. ಇವತ್ತು ನನಗೆ ಕೂಡ ಡ್ಯೂಟಿಗೆ ಹೋಗಲಿಕ್ಕಿಲ್ಲ. ಸೊ ಸ್ವಲ್ಪ ವೀಡಿಯೋ ಮಾಡುವ ಅಂತ ಬಂದಿದ್ದೇನೆ. ನೋಡಿದ್ರಲ್ಲ ನನ್ನ ಗಿಡ. ಹೇಗಿದೆ ನನ್ನ ಗಿಡ? ಮತ್ತು ಏನಾದರೂ ನಿಮಗೆ ವಿಷಯ ಬೇಕಾಗಿದ್ದಲ್ಲಿ ಮಲ್ಲಿಗೆ ಬಗ್ಗೆ ಏನಾದರೂ ಕೇಳಬೇಕು ಅಂತ ಇದ್ದರೆ, ಮಳೆಗಾಲದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ನೀವು ಕಮೆಂಟಲ್ಲಿ ಹಾಕಿ, ಅದಕ್ಕೆ ನಾನು ನನಗೆ ಗೊತ್ತಿದ್ದಷ್ಟು ಆನ್ಸರನ್ನು ನಾನು ಮಾಡ್ತೇನೆ. ಇಷ್ಟು ಹೇಳಿ ನನ್ನ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೇನೆ.
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ನನ್ನ ಚಾನಲನ್ನು, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ ನಾನು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ. ಕಮೆಂಟಲ್ಲಿ ಏನಾದರೂ ಕ್ವೆಶನ್ಸ್ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಹೆಚ್ಚಿನ ವಿಷಯದೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.